ನಮಸ್ಕಾರ ಸ್ನೇಹಿತರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಪೇಪರ್ 2 ಏನಿದೆ, ಇದರಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಮೂರು ಕೂಡ ಡಿಸ್ಕಸ್ ಮಾಡೋಣ. ಕೀ ಆನ್ಸರ್ಸ್ ಗಳನ್ನ ತಿಳ್ಕೊಳ್ಳೋಣ. ಸೊ ಹೆಂಗಿದೆ ಕ್ವಶನ್ಸ್ ಪೇಪರ್ ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಇಂಗ್ಲಿಷ್ ತಗೊಂಡಿದ್ದೀನಿ, ಇಲ್ಲಿ ನಾನು ಕ್ಯೂ ಸೀರೀಸ್ ತಗೊಂಡಿದ್ದೀನಿ. ಕ್ಯೂ ಸೀರೀಸ್ ಕ್ವಶನ್ ಪೇಪರ್ ನೋಡಿ. ಫಸ್ಟ್ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಚೂಸ್ ದ ಆಪ್ಷನ್ ವಿಚ್ ಎಕ್ಸ್ಪ್ರೆಸ್ ದ ಕರೆಕ್ಟ್ ಮೀನಿಂಗ್ ಅಂತ. ಇನ್ಫ್ಯಾಲಿಯಬಲ್ ಅಂತ ಕೊಟ್ಟಿದ್ದಾನೆ. ಇನ್ಫ್ಯಾಲಿಯಬಲ್ ಅಂತಂದ್ರೆ ಮಿಸ್ಟೇಕ್ ಮಾಡದೇ ಇರ್ತಕ್ಕಂಥದ್ದು ಅಂತಕ್ಕಂಥ. ಹಾಗಾದ್ರೆ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಕಮಿಟಿಂಗ್ ನೋ ಎರರ್ಸ್ ಅಂತ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ವರ್ಬೋಸ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಹೆಚ್ಚು ಮಾತಾಡ್ತಾನಲ್ಲ, ಹೆಚ್ಚು ಮಾತಾಡ್ತಾನೆ ಅಂತ, ಅಂದ್ರೆ ಟೂ ವರ್ಡಿ ಅಂತ ಬರುತ್ತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಎಕೋಕ್ರಿಟಿಸಿಸಮ್ ಅಂತ. ಎಕೋಕ್ರಿಟಿಸಿಸಮ್ ಅಂದ್ರೆ ಮನುಷ್ಯನಿಗೂ ಮತ್ತು ಒಂದು ನೇಚರ್ಗೂ ಇರ್ತಕ್ಕಂಥ ಸಂಬಂಧ, ರಿಲೇಷನ್ಸ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. 4ನೇದು ಇಲ್ಲೇನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿರ್ತಕ್ಕಂಥದ್ದು ಪ್ರಾಪರ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್ ಹಾಕ್ಬೇಕು. ದ ಟ್ರೆಕ್ಕರ್ಸ್ ವೆಂಟ್ ಡ್ಯಾಶ್ ದ ಲಿಮಿಟ್ ಸೆಟ್ ಫಾರ್ ದೆಮ್ ಅಂತ. ಅಂದ್ರೆ ಲಿಮಿಟ್ ಗಿಂತ ಜಾಸ್ತಿ ಹೋಗಿದ್ರೆ, ಒಂದು ಲಿಮಿಟ್ ಇದೆ ಟ್ರೆಕ್ಕರ್ಸ್ ಅಂದ್ರೆ ಬಿಯಾಂಡ್ ದ ಲಿಮಿಟ್ ಅಂತ ಕರಿತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಸ್ಟ್ರೇಂಜರ್ ಸೀನ್ ವಾಸ್ ಕೆಪ್ಚರ್ಡ್ ಡ್ಯಾಶ್ ವಿತ್ ದ ಕ್ಯಾಮ್ರಾ. ಅಂದ್ರೆ ಕೆಪ್ಚರ್ಡ್ ಬೈ ದ ಕ್ಯಾಮ್ರಾ ಅಂತ ಕರಿತೀವಿ. ವಿತ್ ದ ಕ್ಯಾಮ್ರಾ ಬೇರೆ ಒಂದು ಕಂಟೆಕ್ಸ್ಟ್ ಅಲ್ಲಿ ಬರುತ್ತೆ. ಇದು ಕ್ಯಾಮ್ರಾದಿಂದ ಆ ಸೀನ್ ನ ಕೆಪ್ಚರ್ ಮಾಡಿದೀವಿ ಅಂತ ಹೇಳೋದು, ಅದಕ್ಕೆ ಬೈ ದ ಕ್ಯಾಮ್ರಾ ಬರುತ್ತೆ. ನೆಕ್ಸ್ಟ್, ಅಪ್ರೋಪ್ರಿಯೇಟ್ ಆಪ್ಷನ್ ಫಿಲ್ ಮಾಡಬೇಕು. ಪ್ರಿಪೋಸಿಷನ್ ಇದು ಕೂಡ ಇಲ್ಲಿ ನೋಡೋಣ. ಅಲ್ಲಿ ಆರ್ಟಿಕಲ್ಸ್ ಇದು. ಸಿತಾರಾ ವಾಸ್ ಡ್ಯಾಶ್ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಡ್ಯೂರಿಂಗ್ ದಟ್ ಪೀರಿಯಡ್. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ಹಾಗಾಗಿ ದಾ ಯೂಸ್ ಮಾಡಬೇಕು. ಅಂದ್ರೆ ಇಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ಸಿತಾರಾ ಒಬ್ಬ ಅಂತ, ಯಾರೋ ಬೇರೆಯವರು ಅಂತಂದಾಗ ನಾವು ಬೇರೆ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಇಂಡೆಫಿನೆಟ್ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ದಾ ಯೂಸ್ ಮಾಡಬೇಕು. ನೆಕ್ಸ್ಟ್, ದ ಇಲ್ಲೇನಿದೆ ಕ್ವಶನ್ ಟ್ಯಾಗ್ ಇದೆ. ದ ಹ್ಯಾವೆಂಟ್ ಬಾಟ್ ದಟ್ ಕೇಕ್ಸ್ ಅಂದ್ರೆ ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಬರಬೇಕು. ಅಂಡ್ ಇಲ್ಲಿ ಏನಿದೆ, ಪ್ಲೂರಲ್ ಇದೆ, ಹಾಗಾಗಿ ಹ್ಯಾವ್ ದೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇದು ಬಂದು ನಿಮಗೆ ಗ್ರೂಪ್ಸ್ ಆಪೋಸಿಟ್ ವರ್ಡ್. ನಾನು ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಯಾವ್ದು ಕರೆಕ್ಟ್ ಅಂತ. ಆಪ್ಷನ್ ಎ ಅಂಡ್ ಬಿ ಇಲ್ಲಿ ರೈಟ್ ಆನ್ಸರ್ ಇದೆ. ಓಕೆ, ಇದು ಈಸಿ ಇದೆ. ಆಪೋಸಿಟ್ ವರ್ಡ್ ಇಲ್ಲಿ ಯಾವುದು ನಿಮಗೆ ಅಬ್ಜೆಕ್ಟಿವ್ ಇಂದ ಇದು ಮಾಡಿ ಅಂತ ಏನು ಕೇಳಿಲ್ಲ ಇಲ್ಲಿ. ನೆಕ್ಸ್ಟ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇದೆ. ಇದು ಕೂಡ ತುಂಬಾ ಈಸಿ ಇದೆ. ಜಸ್ಟ್ ನೀವು ಕೀವರ್ಡ್ ಯೂಸ್ ಕಂಡಿಡ್ಕೊಂಡ್ರೆ ಆಯ್ತು. ಇದೇನಿದೆ, ದ ಮೆಕ್ಯಾನಿಕ್ ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಅವೈಲಬಲ್ ಟುಮಾರೋ. ನಾನು ನಿಮ್ಗೆ ಹೇಳಿದೀನಿ, ವಿಲ್ ಬಿ ಅಂತ ಬಂದ್ರೆ ವುಡ್ ಬಿ ಅಂತ ಬರಬೇಕು. ವುಡ್ ಬಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಎಲ್ಲಿದೆ, ಇಲ್ಲಿ ವುಡ್ ಬಿ ಇಲ್ಲಿದೆ. ಇನ್ನೆಲ್ಲೂ ವುಡ್ ಬಿ ಇಲ್ಲ. ಬೀನ್ ಇದೆ, ಬಿನ್ ಬರಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ನೋಡಿ, ನಾವು ಈ ಕೀವರ್ಡ್ ಕಂಡಿಡ್ಕೊಂಡ್ರೆ ಆಯ್ತು. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಇಂಡೈರೆಕ್ಟ್, ಡೈರೆಕ್ಟ್ ಸ್ಪೀಚ್ ಗಳಲ್ಲಿ. ನೆಕ್ಸ್ಟ್, ಕರೆಕ್ಟ್ ವರ್ಬ್ ಫಿಲ್ ಮಾಡ್ಬೇಕಿಲ್ಲಿ. ಒನ್ ಆಫ್ ಮೈ ಸಿಸ್ಟರ್ ಡ್ಯಾಶ್ ಗಾನ್ ಟು ಅಮೆರಿಕಾ, ಹ್ಯಾಸ್ ಗಾನ್ ಟು ಅಮೆರಿಕಾ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಂಡಿಯನ್ಸ್ ಡ್ಯಾಶ್ ಇನ್ ನಾನ್ ವೈಲೆನ್ಸ್. ಇಲ್ಲಿ ಇಂಡಿಯನ್ಸ್ ಇನ್ ನಾನ್ ವೈಲೆನ್ಸ್ ಅಂತಿದೆ. ಇಂಡಿಯನ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಅಲ್ಲಿ ಬರುತ್ತೆ, ಹಾಗೆ ಆರ್ ಯೂಸ್ ಮಾಡಬೇಕು. ಇಂಡಿಯನ್ಸ್ ಆರ್ ಬಿಲೀವ್ಡ್ ಇನ್ ನಾನ್ ವೈಲೆನ್ಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲೇನಿದೆ, ಶೇಡ್ ದ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್, ಅಂಡರ್ಲೈನ್ ವರ್ಡ್ ಯಾವುದು, ಇದು ಸಿನಾನಿಮ್ಸ್ ಇಲ್ಲಿ ಕೊಟ್ಟಿ ನೋಡಿ. ಸಿನಾನಿಮ್ಸ್ ಹೇಳಬೇಕು. ದ ಹೋಲಿ ಮ್ಯಾನ್ ಪರ್ಸನಾಲಿಟಿ ಇನ್ಸ್ಪೈರ್ಸ್ ಆವ್ ಅಂತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಮೀನಿಂಗ್ ರಿವರೆನ್ಸ್ ಅಂತ ಹೇಳಿ. ಅಂತಂದ್ರೆ ನಾವೇನಂತ ಹೇಳ್ಬೋದು, ಒಂದು ಮಹತ್ವ ಕೊಡ್ತೀವಿ, ಎಲ್ಲ ತಿಳ್ಕೊಂಡಿರೋರ್ಗೆ ಅಂತೀವಲ್ಲ, ಇನ್ಸ್ಪೈರ್ ಆಗ್ತೀವಿ. ಓಕೆ, ಸೊ ನೆಕ್ಸ್ಟ್, ಕ್ಯಾನ್ ಯು ಬಿ ಸೋ ಇಂಪರ್ಟೈನ್ಮೆಂಟ್ ಟುವರ್ಡ್ಸ್ ಎಲ್ಡರ್ಲಿ ವುಮನ್. ಅಂದ್ರೆ ಎಲ್ಡರ್ಲಿ ವುಮನ್ಗೆ ನೀವು ಏನಾದ್ರು ರೂಡ್ ಆಗಿ ನಡ್ಕೋತೀರಾ, ಅವ್ರಿಗೆ ವಿರುದ್ಧ ಏನಾದ್ರು ಜೋರಾಗಿ ಮಾತಾಡ್ತೀರಾ ಅಂತೀವಲ್ಲ, ಆ ರೀತಿ. ಸೊ ರೂಡ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸಿನೋನಿಮ್ ಕೇಳಿರೋದು. ಆಂಟೋನಿಮ್ ಅಗೇನ್ ಇಲ್ಲಿ ವಿರುದ್ಧ ಪದ ಕೇಳ್ತಾ ಇದ್ದಾನೆ. ಕ್ಯಾನ್ ಐ ಬಿ ಡಿಸ್ಕರೇಷಿಯಸ್ ಟು ಮೈ ಬೆನಿಫ್ಯಾಕ್ಟರ್ಸ್ ಅಂತಿದೆ. ಬೆನಿಫ್ಯಾಕ್ಟರ್ಸ್, ಡಿಸ್ಕರೇಷಿಯಸ್ ಅಂತ ಏನಿದೆ ಅದಕ್ಕೆ ಅಂದ್ರೆ ನನಗೆ ಗೊತ್ತಿರೋರ್ಗೆ ಅಂತ ಅನ್ಕೋಣ. ಅವ್ರಿಗೆ ನಾನು ಏನಾದ್ರು ಬೇರೆ ತರ ಡಿಸ್ಕರೇಜ್ ಮಾತಾಡಿದ್ರೆ ಅಲ್ಲ, ನಾನು ಅವ್ರಿಗೆ ಗೊತ್ತಿರೋರ್ಗೆ ನಿಧಾನಕ್ಕೆ ಮಾತಾಡ್ದೆ, ಅಂದ್ರೆ ಪೊಲೈಟ್. ವಿರುದ್ಧ ಪದ ಬೇಕಾಗಿರೋದು ಇಲ್ಲಿ, ಪೊಲೈಟ್. ಓಕೆ, ನೆಕ್ಸ್ಟ್, ದ ಓಲ್ಡ್ ಮ್ಯಾನ್ ಸೀಮ್ಸ್ ಟು ಫೀಬಲ್ಗೆ ಅಂಡರ್ಲೈನ್ ಮಾಡಿದ್ದಾನೆ. ಅಂತಂದ್ರೆ ಅಂದ್ರೆ ಸ್ಟ್ರಾಂಗ್ ಇಲ್ದೇ ಇರೋನು ಅಂತ. ಓಕೆ, ವೀಕ್ ಅಂತ. ಅದರ ಆಪೋಸಿಟ್ ಯಾವುದು, ಆಂಟೋನಿಮ್. ಸ್ಟ್ರಾಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇಲ್ಲಿ 16 to 18 ಚೂಸ್ ದ ಸಿಂಗಲ್ ವರ್ಡ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಆಕ್ಷನ್ ವೊಲೇಟಿಂಗ್ ದ ಸ್ಯಾನ್ಸಿಟಿ ಆಫ್ ಥಿಂಗ್ಸ್ ಕನ್ಸಿಡರ್ ರಿಲಿಜಿಯಸ್ ಅಂತ ಇದೆಯಲ್ಲ, ಸೊ ಸ್ಕಾರ್ಲೇಜ್ ಇಸ್ ದ ರೈಟ್ ಆನ್ಸರ್. ಅಂತಂದ್ರೆ ಏನರ್ಥ ಅಂತಂದ್ರೆ, ನಾವೇನ್ ಹೇಳ್ತೀವಿ, ಒಂದು ಪವಿತ್ರತೆಯನ್ನ ನಾವು ಏನು ಪವಿತ್ರತೆಯನ್ನು ಎತ್ತಿ ತೋರಿಸ್ತೀವಿ ಅಂತೀವಲ್ಲ, ಆ ಒಂದು ಪದ ಮೀನಿಂಗ್ ಬರುತ್ತೆ. ಒನ್ ಹೂ ಬಿಲೀವ್ಸ್ ಇನ್ ದ ಪ್ರೀ ಡಿಟರ್ಮೈನ್ಡ್ ಡೆಸ್ಟಿನಿಲಿ ಅವರು ನಂಬಿಕೆ, ಏನೋ ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ, ಅದಾಗಬೇಕು ಅಂತಿದೆ ಅಂತೀವಲ್ಲ, ಅದನ್ನ ಫೆಟಲಿಸ್ಟ್ ಅಂತ ಕರೀತಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ,
ಹಿಂಗಾಗುತ್ತೆ ಅದು, ಈಗ ಆಗುತ್ತೆ, ಇದು ನೆಕ್ಸ್ಟ್ ಹಿಂಗೆ ಆಗುತ್ತೆ, ಅದು ಆಲ್ರೆಡಿ ಬರ್ದ್ಬಿಟ್ಟಿದೆ ಅಂತೀವಲ್ಲ, ಸೊ ಫೆಟಲಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಗುಡ್ ಅಪ್ರಿಷಿಯೇಟರ್ ಆಫ್ ಆರ್ಟ್, ಫುಡ್ ಅಂಡ್ ವೈನ್. ಅದನ್ನ ಆರ್ಟ್, ಫುಡ್ ಅಂಡ್ ವೈನ್ ನ ಟೇಸ್ಟ್ ಮಾಡಿ ಒಳ್ಳೆ ರೀತಿಯ ಅದ್ರ ಬಗ್ಗೆ ಗೊತ್ತಿರೋರ್ನ ನಾವು ಕಾನ್ಶಿಯರ್ನೆಸ್ ಅಂತ ಕರಿತೀವಿ. ಅಂತಂದ್ರೆ ಕಾನ್ಶಿಯರ್ ಅಂತಂದ್ರೆ ಒಂದ್ ರೀತಿ ನಾವು ಚೆಫ್ ಅಂತೀವಲ್ಲ, ಆ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಹೇಳಬೇಕು. ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ. ಓಕೆ, ದ ರೀಚ್ ದ ಪ್ಲೇಸ್ ಆಸ್ ಕ್ವಿಕ್ಲಿ ಆಸ್ ಲೈಟ್ನಿಂಗ್. ಕ್ವಿಕ್ಲಿ ಆಸ್ ಅಂದ್ರೆ ಒಂದ್ ರೀತಿ ಮಿಂಚಿನ ರೀತಿ ಅವರು ಅಲ್ಲಿ ಹೋಗಿ ತಲುಪಿದ್ರು ಅಂತೀವಲ್ಲ ಹಂಗೆ. ಅಂಡ್ ಇಲ್ಲಿ ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ, ಹಾಗೆ ಲೈಟ್ನಿಂಗ್ ಇಸ್ ದ ರೈಟ್ ಆನ್ಸರ್. ಸಮ್ ಇಂಡಿಯನ್ ಸ್ಪೀಕ್ ಇಂಗ್ಲಿಷ್ ಡ್ಯಾನ್ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ವೀಟ್ಲಿ ಬರಲ್ಲ, ಇನ್ನೋರೆಂಟ್, ಫಾಸ್ಟರ್, ಇಬ್ರು ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಫಾಸ್ಟರ್ ದನ್ ನೇಟಿವ್ ಸ್ಪೀಕರ್, ಫಾಸ್ಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ ಬನ್ನಿ. ಇಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ದಿಸ್ ಇಸ್ ಆಲ್ಸೋ ವೆರಿ ಈಸಿ ಕೊಟ್ಟಿದ್ದಾನೆ ನೋಡಿ. ದ ಸೆಕ್ರೆಟರಿ ಪಾಸ್ಡ್ ಆನ್ ದ ಇನ್ಫಾರ್ಮೇಶನ್ ಇದೆ. ದ ಇನ್ಫಾರ್ಮೇಶನ್ ನಾವು ಎಕ್ಸ್ ಫಾರ್ಮ್ ಅಂತ ಹೇಳಿದೀನಿ, ದ ಇನ್ಫಾರ್ಮೇಶನ್ ಈ ಕಡೆ ಬರಬೇಕು. ದ ಇನ್ಫಾರ್ಮೇಶನ್ ಅಂಡ್ ಇಲ್ಲಿ ಪಾಸ್ಡ್ ಅಂತಿದೆ, ಅಂದ್ರೆ ವಾಸ್ ಬರಬೇಕು. ಇಲ್ಲಿದೆ ದ ಇನ್ಫಾರ್ಮೇಶನ್ ವಾಸ್ ಪಾಸ್ಡ್ ಆನ್ ಬೈ ದ ಸೆಕ್ರೆಟರಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದ್ಯಾವುದು ಬರಲ್ಲ, ಅಲ್ಲಿ ಬೀಯಿಂಗ್ ಬರಲ್ಲ, ING ಇಲ್ಲ ಅಲ್ಲಿ. ದ ಚೈಲ್ಡ್ ಹ್ಯಾಸ್ ಥ್ರಾನ್ ಟು ಬುಕ್ ಅಂತಿದೆ. ಚೈಲ್ಡ್ ಹ್ಯಾಸ್ ಅಂತಿದೆ, ಹ್ಯಾಸ್ ಅಂದ್ರೆ ಬೀನ್ ಬರಬೇಕು. ಬೀನ್ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಬಟ್ ಹ್ಯಾಸ್ ಬೀನ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ನೋಡಿ, ಸಿಂಪಲ್. ನೆಕ್ಸ್ಟ್ PQRS ನ ತುಂಬಾ ಈಸಿ ಇದೆ, ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. PQRS ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೀವು ಓದ ತಕ್ಷಣ ಆನ್ಸರ್ ಮಾಡಬಹುದು. ಇದು ತುಂಬಾ ಒಳ್ಳೆ ಹೆಂಗೆ ಅಂದ್ರೆ ಸ್ಟೋರಿ ತರ ಕೊಟ್ಟಿದ್ದಾನೆ, ತುಂಬಾ ಡಿಫಿಕಲ್ಟಿ ಏನಿಲ್ಲ ಇದು. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಪ್ರಿಫಿಕ್ಸ್ ಆಡ್ ಮಾಡಬೇಕು, ಇದು ಅಷ್ಟೇ ತುಂಬಾ ಈಸಿ ಇದೆ. ದ ಇಂಡಿಪೆಂಡೆನ್ಸ್ಗೆ ಏನಂತ ಕರಿತೀವಿ? ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಅಂದ್ರೆ ಇಂಡಿಪೆಂಡೆನ್ಸ್ ಗಿಂತ ಮೊದಲು ಏನಿರ್ತೋ ಅಂದ್ರೆ ಪ್ರೀ ಅಂತ ಕರಿತೀವಿ, ಪ್ರೀ ಇಂಡಿಪೆಂಡೆನ್ಸ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಮೇಲೆ ಡ್ಯಾಶ್, ಇಲ್ಲಿ ಆಕ್ಚುಲಿ ಬ್ರಾಕೆಟ್ ಅಲ್ಲಿ ಏನೋ ಕೊಡ್ಬೇಕಾಗಿತ್ತು, ಇಲ್ಲಿ ಕೊಟ್ಟಿದ್ದಾನೆ. ಏನೋ ಒಂದು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಇದೆ ಆಕ್ಚುಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀವಿ. ಪ್ರಿಫಿಕ್ಸ್ ವರ್ಡ್ ಕನ್ವೆ ಇನ್ ದ ಮೀನಿಂಗ್ ಬ್ರಾಕೆಟ್ಸ್ ಅಂತ ಇದೆ, ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿಲ್ಲ. ಬಟ್ ಸ್ಟಿಲ್ ಇದು ಓದ ತಕ್ಷಣ ಹೇಳ್ಬಿಡ್ಬೋದು ನಾವು, ಸೆಂಟೆನ್ಸ್ ಓದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಡ್ಯಾಶ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ಮೇ ಲೀಡ್ ಟು ರಾಂಗ್ ಡಿಸಿಷನ್ಸ್, ಅಂದ್ರೆ ಇನ್ಅಡಿಕ್ವೇಟ್ ಅಲ್ವಾ? ಇನ್ಅಡಿಕ್ವೇಟ್ ಇದ್ರೆ ತಾನೇ ನಾವು ರಾಂಗ್ ಡಿಸಿಷನ್ ತಗೊಳಕಾಗುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಐಡಿಯಾಮ್ ಅಂಡ್ ಫ್ರೇಸಸ್ ಇದೆ, ನುಡಿಗಟ್ಟು ಹೇಳಬೇಕು. ಹಿ ಇಸ್ ಇನ್ ಎ ಫಿಕ್ಸ್ ವೆದರ್ ಟು ಬೈ ಎ ಮೊಬೈಲ್ ಆರ್ ಟಿವಿ, ಅಂದ್ರೆ ಅವನು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ ಅಂತ, ಇನ್ನು ಡಿಸೈಡ್ ಮಾಡಿಲ್ಲ ಅಂತ. ಸೊ ಇಲ್ಲಿ ನೋಡಿ ಆಪ್ಷನ್ 4 ಇಸ್ ದ ರೈಟ್. ಹಿ ಇಸ್ ಅನ್ಡಿಸೈಡೆಡ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಹಿಸ್ ಡೆತ್ ಈಸ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತಿದೆ. ಅಂದ್ರೆ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇನ್ ದ ಸೆನ್ಸ್ ಈ ಈಸ್ ಆಲ್ರೆಡಿ ಪ್ರಿಪೇರ್ಡ್, ಅಂದ್ರೆ ಅದು ಏನಾಗಬೇಕು ಏನು ಅಂತ ನೋಡಿ ಮಾಡತಕ್ಕಂಥದ್ದು. ಆ ತರದ್ದು ಇಲ್ಲಿ ಯಾವುದು ಆಪ್ಷನ್ ಅಲ್ಲಿ ಕೊಟ್ಟೇ ಇಲ್ಲ, ಆ ತರ ಒಂದು ಮೀನಿಂಗ್ ಇರ್ತಕ್ಕಂಥದ್ದು. ಸೊ ಆಗ ನನ್ ಆಫ್ ದ ಎಬೋ ಬರುತ್ತೆ ಇಲ್ಲಿ. So option 4 is the right answer. ಇಲ್ಲಿ ದ ಲೇಡಿ ಆಫೀಸರ್ಸ್ ಮೇಡನ್ ಸ್ಪೀಚ್ ವಾಸ್ ದ ಇನ್ಸ್ಪೈರಿಂಗ್ ಟು ದ ಕಮ್ಯುನಿಟಿ, ಅಂದ್ರೆ ಮೇಡನ್ ಅಂದ್ರೆ ಮೊದಲನೇ ಸ್ಪೀಚ್ ಕಮ್ಯುನಿಟಿಗೆ ಇನ್ಸ್ಪೈರ್ ಮಾಡಿದೆ. ಅಂದ್ರೆ ಕಮ್ಯುನಿಟಿಗೆ ಇನ್ಸ್ಪೈರ್ ಮಾಡಿದೆ ಅಂದ್ರೆ ಏನರ್ಥ? ಸೊ ರೈಟ್ ಆನ್ಸರ್ ಇಲ್ಲಿ ದ ಆಡಿಯನ್ಸ್ ವರ್ ಮೂವ್ಡ್ ಬೈ ಹರ್ ಫಸ್ಟ್ ಸ್ಪೀಚ್ ಅಂತ. ಮೂವ್ಡ್ ಬೈ ಹರ್ ಫಸ್ಟ್ ಸ್ಪೀಚ್ ಅಂದ್ರೆ ದೇ ಆರ್ ಹ್ಯಾಪಿ, ದೇ ಆರ್ ಹ್ಯಾಪಿಲಿ ಮೂವ್ಡ್ ಅಂತವಿಲ್ಲ ಹಾಗೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಡೋಣ ಬನ್ನಿ. ಇಲ್ಲಿ ಯಾವುದು ತಪ್ಪಿದೆ ಅಂತ ಹೇಳಬೇಕು. ಅಗೇನ್ ಇಲ್ಲಿ ಓದ ತಕ್ಷಣ ಹೇಳ್ಬೋದು ಆಪ್ಷನ್ 3 ತಪ್ಪಿದೆ ಅಂತ. ಆಲ್ ಇನ್ ಇಂಡಿಯಾ ಅಂತಿದೆ, ಇದು ತಪ್ಪು, ಇನ್ ತಪ್ಪು ಇಲ್ಲಿ. ನೆಕ್ಸ್ಟ್ ಇಂಡಿಯಾ ಡು ನಾಟ್ ಪ್ಲೇ ಗುಡ್ ಕ್ರಿಕೆಟ್, ಇಲ್ಲಿ ಓವರ್ ಬರಬೇಕು ಅಲ್ವಾ? ಇಲ್ಲಿ ದೇ ಆರ್ ಡು ನಾಟ್ ಪ್ಲೇ ಗುಡ್ ಕ್ರಿಕೆಟ್ ಆನ್ ಫಾರಿನ್ ಫೀಲ್ಡ್ಸ್ ಲೈಕ್ ದ ಆಸ್ಟ್ರೇಲಿಯನ್ ಕ್ಯಾನ್ ಅಂತಕ್ಕಂಥದ್ದು ತಪ್ಪಿದೆ ಇಲ್ಲಿ. ಸೊ ಆಪ್ಷನ್ 3 ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಯು ಕೆನಾಟ್ ಪಾಸ್ ಟೆಸ್ಟ್ ಅಂಟಿಲ್ ಯು ಹಾರ್ಡ್ಲಿ ಅಂತ ಬರಲ್ಲ ಯಾವಾಗ್ಲೂ, ಇದು ತಪ್ಪಿದೆ. ಸೊ ಆಪ್ಷನ್ 3 ಕೂಡ ಇಲ್ಲಿ ತಪ್ಪಿದೆ. ಸೊ 3ರಲ್ಲೂ ಕೂಡ ಆಪ್ಷನ್ 3 ತಪ್ಪಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ಯಾಸೇಜ್, ಇದು ಅಷ್ಟೇ. ಪ್ಯಾಸೇಜ್ ವೆರಿ ಈಸಿ ಇದೆ, ಓದ ತಕ್ಷಣ ಹೇಳ್ಬೋದು. ಇದೊಂದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ ಅಂತಂದ್ರೆ ಫಾರೆಸ್ಟ್ ಬಗ್ಗೆ, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ವಾಟರ್ ಲೆವೆಲ್ ಇದು ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದೆ. ಅಲಾರ್ಮಿಂಗ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ದ ಎಫೆಕ್ಟ್ಸ್ ಆರ್ ಅಲಾರ್ಮಿಂಗ್ ಅಂತ. ಅಂದ್ರೆ ಅಲಾರ್ಮಿಂಗ್ ಅಂದ್ರೆ ಫ್ರೈಟ್ನಿಂಗ್, ಅಂದ್ರೆ ಇದು ಏನೋ ಈ ಒಂದು ಚೇಂಜಸ್ ಇದೆಯಲ್ಲ, ಅದು ನಮ್ಮೆಲ್ಲ ಆತಂಕ ಮೂಡಿಸ್ತಾ ಇದೆ ಅಂತ. ದ ಮೇಜರ್ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ ವೆಹಿಕಲ್ ಟ್ರಾಫಿಕ್, ಫಾರೆಸ್ಟ್ ಫಾರ್ ಇಂಡಸ್ಟ್ರಿಯಲ್ ಎಲ್ಲ ಕರೆಕ್ಟ್, ಎಲ್ಲ ಇದೆ ಇಲ್ಲಿ. ಐ ಕ್ಯಾನ್ ಶೋ ಯು ದ ಲೆವೆಲ್, ಐ ಕ್ಯಾನ್ ಶೋ ಯು ಇನ್ ದ ಪ್ಯಾಸೇಜ್ ಇಟ್ ಸೆಲ್ಫ್. ನೋಡಿ ಫಾರೆಸ್ಟ್ ಫೈರ್ ಓಕೆ ಇದೆ ಇಲ್ಲಿ, ಆಮೇಲೆ ಇಂಡಸ್ಟ್ರಿ ಎಲ್ಲ ಕೂಡ ಇದರಲ್ಲಿದೆ. ಓಕೆ, ನೆಕ್ಸ್ಟ್ ದ ಲೆವೆಲ್ ಆಫ್ ಓಷನ್ ರೈಸಿಂಗ್. ಯಾಕೆ ಲೆವೆಲ್ ಆಫ್ ಓಷನ್ ರೈಸ್ ಆಗ್ತದೆ? ಐಸ್ ಮೆಲ್ಟ್ ಆಗ್ತಾ ಇದೆ ಅಂತ. ಆಪ್ಷನ್ ಇದರಲ್ಲೇ ನಿಮಗೆ ಪ್ಯಾಸೇಜ್ ಅಲ್ಲೇ ಸಿಗುತ್ತೆ. ರೀಇನ್ವೆಂಟಿಂಗ್ ಮೀನ್ಸ್, ರೀಇನ್ವೆಂಟಿಂಗ್ ಅಂದ್ರೆ ನಾವು ಪುನಃ ಏನಾದ್ರು ಬೇರೆ ತರ ಮಾಡಬೇಕು, ಇದಕ್ಕೆ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿ, ಅಂದ್ರೆ ರೀಮೇಕಿಂಗ್ ಅಂತಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಇಂಗ್ಲಿಷ್ ವರ್ಷನ್ ಆಗಿತ್ತು, ಕ್ಯೂ ಸೀರೀಸ್ ಸ್ನೇಹಿತರೆ. ನೆಕ್ಸ್ಟ್ ಕನ್ನಡ ತಗೋಣ, ಕ್ಯೂ ಸೀರೀಸ್. ಟೀಕೆ ಎಂದರೆ ವ್ಯಾಖ್ಯಾನ ಎನ್ನುವ ಅರ್ಥ ಹಿಂದೆ ಇತ್ತು, ಈಗ ಅದು ಟೀಕಿಸು, ನಿಂದಿಸು ಎನ್ನುವ ಅರ್ಥವನ್ನು ಪಡೆದಿದೆ. ಇದನ್ನು ಡ್ಯಾಶ್ ಎನ್ನುವರು. ನೋಡಿ ಇದು ಏನಾಗ್ತಿದೆ, ಟೀಕೆ ಅನ್ನೋದು ವ್ಯಾಖ್ಯಾನ, ಈಗ ನಿಂದಿಸೋದು ಅನ್ನೋದಾಗಿದೆ, ಅಂದ್ರೆ ಹೀನಾರ್ಥವಾಗ್ತಾ ಇದೆ ಅದು. ಸೊ ಹೀನಾರ್ಥ ಪ್ರಾಪ್ತಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಬೆಸನ ತತ್ಸಮ ರೂಪ ಯಾವುದು ವಿಧಾನ. ಓಕೆ, ಇಲ್ಲಿ ಕವಿಯತ್ರಿ ಬಗ್ಗೆ ಕೇಳಿದ್ದಾನೆ. ಪೊನ್ನ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದ, ಆಕ್ಚುಲಿ ರಾಜ ಇದ್ದ. ರನ್ನ ಬಂದು 2ನೇ ತೈಲಪ್ಪನ ಆಸ್ಥಾನದಲ್ಲಿದ್ದ. ಜನ್ನ 1ನೇ ವೀರ ಬಳ್ಳಾಳ ಅಥವಾ ನಾವು 2ನೇ ವೀರ ಬಳ್ಳಾಳ ಅಥವಾ 1ನೇ ನರಸಿಂಹನ ಆಸ್ಥಾನದಲ್ಲಿದ್ದ ಅವನು. 2ನೇ ವೀರ ಬಳ್ಳಾಳ ಅಥವಾ ನರಸಿಂಹ ಅಂದ್ರೆ ಇದು ತಪ್ಪು. ಆಕ್ಚುಲಿ ಹಿಂಗ್ ಬರಬೇಕು, ಈ 3 ತಪ್ಪು, ಇದು ಕರೆಕ್ಟ್ ಆಗಿದೆ. ಮೈಸೂರು ಚಿಕ್ಕದೇವರಾಜ ಒಡೆಯರ ಆಸ್ಥಾನ ಸಂಚಿವನ್ನಮ್ಮ ಇದ್ದಿದ್ದು. ಹಾಗಾಗಿ ಓನ್ಲಿ 1 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಸಕ ಪದದ ಅರ್ಥ ಏನು? ಎಸಕ ಅಂದ್ರೆ ಕೆಲಸ ಕಾರ್ಯ ಅನ್ನೋ ರೀತಿ, ಕಾರ್ಯ ಕೊಟ್ಟಿದ್ದಾನೆ, ರೈಟ್ ಆನ್ಸರ್. ಎಳೆ ಗಿಳಿಗಳ ಬಳಗಳು ನಡೆಸಿ ಬೆಳೆದ ಕಳೆಬೆಳೆಗಳ ಎಳೆಯ ಕಾಳಿಗೆ. ಇಲ್ಲಿ ನೋಡಿ, ಎಳೆ ಗಿಳಗಳ 2 1 ಅಥವಾ 2 ವ್ಯಂಜನಗಳು ವಾಪಸ್ ರಿಪೀಟ್ ಆಗ್ತಾ ಇದ್ರೆ, ಇದನ್ನ ನಾವು ಮಾಡಿದೀವಿ ಛಂದಸ್ಸಲ್ಲಿ, ನಮ್ಮ ಒಂದು ಸಿಂಗಲ್ ವ್ಯಾಕರಣ ವಿಡಿಯೋದ ನೋಡಿ ಅಲ್ಲಿ ಸಿಗುತ್ತೆ. ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವಿ. ರಿಪೀಟ್ ಆಗ್ತಿರ್ಬೇಕು. 1 ಅಥವಾ 2 ವ್ಯಂಜನಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವಿ. ನೆಕ್ಸ್ಟ್, ಯಾವ ಸಂಧಿ ಪ್ರಕಾರ ಸಂಸ್ಕೃತ ಸ್ವರ ಸಂಧಿಯ ಪ್ರಕಾರವಾಗಿದೆ? ಸಂಸ್ಕೃತದಲ್ಲಿ ಸ್ವರ ಸಂಧಿ ಯಾವುದು ಸರ್? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಈ 4 ಸ್ವರ ಸಂಧಿಗಳು. ಇಲ್ಲಿ ಎಣ್ ಸಂಧಿ ಇದೆ ಆಪ್ಷನ್, ಸೊ 3ನೇ ರೈಟ್ ಆಗುತ್ತೆ. ನಾಣಿಲಿ ಅದು ಯಾವ ಸಮಾಸಕ್ಕೆ ಉದಾಹರಣೆ? ಬಹುರ್ವಿಹಿ, 3ನೇ ಅರ್ಥ ಕೊಡ್ತಕ್ಕಂಥದ್ದು ಬಹುರ್ವಿಹಿ ಸಮಾಸ. ಕೈತವ ಪದದ ಅರ್ಥ ಏನು? ಕೈತವ ಅಂತಂದ್ರೆ ಮೋಸ ಮಾಡೋವನು ಅಂತ. ಇಲ್ಲಿ ಮೋಸ ಮಾಡೋವನು ಇಲ್ಲಿದೆ, ಕಪಟ ಇದೆ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬರವಣಿಗೆಯಲ್ಲಿ ಭಾಷಿಕ ಪದ ಯಾವ್ದಾದ್ರು ಬೇರೆ ಪದ ಬರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲಿಷ್ನ ಕನ್ನಡದಲ್ಲಿ ಇಂಗ್ಲಿಷ್ ಅಂತ ಬರಿತೀವಿ, ಇದಕ್ಕೆ ಈ ರೀತಿ ಚಿಹ್ನೆ ಯೂಸ್ ಮಾಡ್ತೀವಿ. ಈ ಚಿಹ್ನೆನ ಅಂತ ಕರಿತೀವಿ? ಚಿಹ್ನನ ವಿವರಣಾತ್ಮಕ ಚಿಹ್ನೆ ಅಂತೀವ? ತಪ್ಪು. ವಾಕ್ಯವೇಶನ ಚಿಹ್ನ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕನ್ನಡದ ಆದಿಕವಿ ಪಂಪನ ಜೀವನ ವಿವರ ತಿಳಿಸುವ ಶಾಸನ ಕುರ್ಕ್ಯಾಲ ಶಾಸನ ಇದೆ, ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಛಂದಸ್ಸಿನ ಪ್ರಕಾರ, ಇಲ್ಲಿ ಪ್ರಸ್ತಾರ ಹಾಕೋದ್ರ ಬಗ್ಗೆ ಇದು ಕೂಡ ಮಾಡಿದೀವಿ ನಾವು ಛಂದಸ್ಸಲ್ಲಿ ನೋಡಿ. ಇದು 2 ಆಪ್ಷನ್ಸ್ ಕೂಡ ಸರಿ ಇದೆ, ಮತ್ತು 1 ಹೇಳಿಕೆ 2 ಒಂದಕ್ಕೆ ಕಾರಣ ವಿವರಣೆ ಕೊಡ್ತಾ ಇದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪೋರ್ಚುಗೀಸ್ ನಿಂದ ಎರವಲು ಪಡೆದಿದ್ದ ಪದ ಯಾವುದು? ಅಲಮಾರು. ಈ ಕೆಳಗಿನ ಯಾವ ಪದ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ್ದಲ್ಲ ಅಂತ. ಮೃಷ್ಟಾನ, ಮಹಾನುಭವ, ಗುರುಪದೇಶ, ಊರೂರು ಬಂದು ಯಾವುದು ಸರ್? ಲೋಪಸಂಧಿ ಆಗುತ್ತೆ, ಇದು ಲೋಪಸಂಧಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಲ್ಲ. ರಾಗಿಣಿ ಹಣ್ಣು ಅಂತ ಇಲ್ಲಿ ರಾಗಿಣಿ ಅಂತಕ್ಕಂಥದ್ದು ನಮಗೆ ನಾಮ ಪ್ರಕೃತಿ ಬರುತ್ತೆ, ನಾಮ ಪ್ರಕೃತಿ. ನೆಕ್ಸ್ಟ್, ನವೆಂಬರ್ 1, 2023 ಹೆಸರಾಯಿತು ಕರ್ನಾಟಕ ಉಸಾರಲ್ಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ನಾಮಕರಣ ಸುವರ್ಣಾಚರಣೆಯನ್ನು ಆಚರಿಸಲಾಯಿತು. ಹೌದು, ಹೆಸರಾಯಿತು ಕರ್ನಾಟಕ ಉಸಾರಲ್ಲಿ ಕನ್ನಡ ಪದದ ರಚನೆಕಾರ ಯಾರು ಸರ್? ಇದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾನು ನಿಮಗೆ ನಾವು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಕರೆಂಟ್ ಅಫೇರ್ ಆಗಿರ್ಬೋದು, ಮತ್ತೆ ಲಾಸ್ಟ್ ಇಯರ್ ಕನ್ನಡ ಒಂದು ಸೀರೀಸ್ ಮಾಡ್ಬೇಕಾದ್ರೂ ಕೂಡ ಸಾಮಾನ್ಯ ಕನ್ನಡ ಹೇಳ್ತಾ ಇದ್ವಿ. ಇದನ್ನ ಕೇಳ್ತಾನೆ ಅಂತ ಈ ವರ್ಷ ಕೇಳಿದ್ದಾನೆ ಅದನ್ನ. ಚನ್ನವೀರ ಕಣವಿ. ತತ್ಸಮ ತದ್ವತ್ ಜೋಡಿಗಳು ಸರಿಯಾಗಿದೆ ಹೇಳ್ಬೇಕು. ಯಾವ್ದು ಸರಿಯಾಗಿದೆ ಇಲ್ಲಿ? ಪದ್ಮ ಪದುಮ ಸರಿ ಇದೆ, ಸೊ ಆಪ್ಷನ್ 4. ಸಂಸ್ಕೃತ ಪದದಂಗೆ ಕನ್ನಡ ಪದ ಸೇರಿಸಿ ಆಗುವ ದೋಷಪೂರಿತ ಸಮಾಸಕ್ಕೆ ಅರಿ ಸಮಾಸ ಅಂತ ಕರಿತೀವಿ. ಸಿಂಪಲ್ ಕ್ವಶನ್ ಇದು. ಕೆಳಗಿನ ಯಾವ ಕೃತಿ KS ನರಸಿಂಹಸ್ವಾಮಿ ಅವರಿಂದ ರಚಿತವಾಗಿರುವುದಿಲ್ಲ? ಯಾವುದು? ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ಅಂಜು ಮಲ್ಲಿಗೆ ಇಲ್ಲ. ಅಂಜು ಮಲ್ಲಿಗೆ ಗಿರೀಶ್ ಕಾರ್ನಾಡ್ ಬರೆದಿರೋದು. ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ನುಡಿಗಟ್ಟಿನ ಅರ್ಥ ತಿಳಿಸಿ. ಕಣ್ಣಿಗೆ ಹೊಡೆ ಅಂತಂದ್ರೆ ಸ್ಪಷ್ಟವಾಗಿ ಕಾಣಿಕೊಳ್ಳುವಂತ, ಒಳ ಅರ್ಥ ಹೇಳ್ಬೇಕು ಇಲ್ಲಿ, ಮೇಲ ಅರ್ಥ ಅಲ್ಲ, ಕಾಣಿಸಿಕೊಳ್ಳು ಅಂತ. ಕಣ್ಣಿಗೆ ಹೊಡೆ. ಕೆಳಗಿನಲ್ಲಿ ಶುದ್ಧ ರೂಪ ಯಾವುದು? ರಾಸಾಯನಿಕ ಯಾವುದು? ರಾಸಾಯನಿಕ, ಆಪ್ಷನ್ 1. ಮೂಕನಾಗಬೇಕು ಜಗದಳು ಜ್ವಾಕಿಗೆ ಆಗಿರಬೇಕು ಎಂಬ ತತ್ವಪದ ರಚನೆಕಾರ ಯಾರು ಸರ್? ಕಡಕೋಳ ಮಡಿವಾಳಪ್ಪನವರು. ಓಕೆ. ನೆಕ್ಸ್ಟ್ ಇಲ್ಲಿ PQRS ಆಕ್ಚುಲಿ ಸರ್ವಜ್ಞ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲಿ ರೈಟ್ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಅಂದ್ರೆ ಇಲ್ಲಿ ಈಸಿ ಇದೆ. ಬಲ್ಲಿದವನು ಯಾರು ಚೆನ್ನಾಗಿರೋರು ಏನಾರು ಹೇಳಿದ್ರೆ ಅದು ಬೆಲ್ಲ ಸವಿದಂತೆ, ಬೆಲ್ಲ ಮುದ್ದೆ ಅಂತೆ ಅಲ್ವಾ? ಇರೋರು ಹೇಳಿದ್ರೆ, ಇಲ್ದೇ ಇರೋರು ಹೇಳಿದ್ರೆ ಅದೇನೋ ಬಾಯಿಂದ ಜೊಲಿ ಬಿದ್ದಂತೆ ಅಂತ. ಸೊ ಸರ್ವಜ್ಞದು ಬರುತ್ತೆ ಇದು. RPQS ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತಿಂಡಿಯನ್ನು ಕೊಟ್ಟು ಹೊರತು ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ. ನೋಡಿ, ಇಲ್ಲಿ ಈ ಒಂದು ತಿಂಡಿ ಕೊಡೋದು, ಮಗು ಅಳೋದು, ಇದೆರಡಕ್ಕೂ ಕಂಬೈನ್ ಮಾಡ್ತಾ ಇರೋದನ್ನ ಸಂಬಂಧ ಸೂಚಕಾವ್ಯ ಅಂತ ಕರಿತೀವಿ. ಹೊರತು ಅನ್ನೋ ಪದ ಇದೆಯಲ್ಲ, ಹೊರತು ಮತ್ತು ಆದ್ದರಿಂದ ಸಂಬಂಧ ಸೂಚನೆ ಮಾಡ್ತಾ ಇದೆ. ಈ ಕೆಳಗಿನ ಯಾವ ಸಮಾನಾರ್ಥಕ ಪದ ಸರಿಯಾಗಿ ಹೊಂದಿಕೆ ಆಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಯಾವ್ದು ಹೊಂದಿಕೆ? ವಾಸಿ, ಪ್ರತಿಜ್ಞೆ, ಅಬ್ದಿಪ, ವರುಣ, ಮುಳಿಕೋಪ, ಊರ್ವಿ, ಸಮುದ್ರ. ದಿಸ್ ಇಸ್ ರಾಂಗ್. ಊರ್ವಿ ಅಂದ್ರೆ ಸರ್ ಭೂಮಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಳಗಿನ ಗುಂಪಿಗೆ ಸೇರದ ಗಾದೆಯನ್ನು ಗುರುತಿಸಬೇಕು. ಯಾವುದು ಗಾದೆ ಗುಂಪಿಗೆ ಸೇರಿಲ್ಲ? ಕುಣಿತು ಉಣ್ಣುವನಿಗೆ ಕುಡಿಕೆ ಉಣ್ಣು ಸಲದು, ಕಾಯಕ ಅಂತಕ್ಕಂಥದ್ದು ಕೈಲಾಸ, ಮಾಡಿದ್ದುಣ್ಣು ಮಾರಾಯ ಸೇರಲ್ಲ ಅಲ್ವಾ? ಆಪ್ಷನ್ 3. ನೆಕ್ಸ್ಟ್, ಇಲ್ಲಿ ಉಪಮಲೋಲ ಕವಿ ಮತ್ತೆ ಅವರ ಬಿರುದುಗಳು. ಉಪಮಲೋಲ ಲಕ್ಷ್ಮೀಶ ಕರೆಕ್ಟ್ ಇದೆ. ರೂಪಕ ಸಾಮ್ರ ಚಕ್ರವರ್ತಿ ಕರೆಕ್ಟ್ ಇದೆ. ಷಟ್ಪದಿಯ ಬ್ರಹ್ಮ ಕರೆಕ್ಟ್ ಇದೆ. ಕರ್ನಾಟಕ ಕವಿ ಚೂತನವನ ಚೈತ್ರ ಅಮೋಘ ವರ್ಷ, ಇದು ತಪ್ಪಿದೆ. ಯಾರು ಇವರು? ಲಕ್ಷ್ಮೀಶ. ಇವ್ರನ್ನ ಲಕ್ಷ್ಮೀಶನ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಕರಿತೀವಿ. ಹಾಗಾಗಿ ಯಾವುದು 4ನೇ ಆಪ್ಷನ್ ಹೊಂದಿಕೆ ಆಗಿಲ್ಲ.
ನೆಕ್ಸ್ಟ್ ಕೆಳಗಿನ ಶಾಸನ ಪ್ರಕಾರ ವೀರಗಲ್ಲು ಊರಿನ ಹಿತಕ್ಕಾಗಿ ಮಾಡಿದ್ರು ಎಸ್. ಮಾಸ್ತಿಗಲ್ಲು ಕರೆಕ್ಟ್ ಇದೆ, ಇದು ಸಹಗಮನ ಮಾಡಿದ ಸತಿಯರ ಸ್ಮಾರಕ. ನಿಷಿದಗಲ್ಲು ರಾಜನು ವೀರಮಣ, ಇದನ್ನು ವೀರುಗಲ್ಲು ಅಂತ ಕರಿತೀವಿ. ದಿಸ್ ಇಸ್ ರಾಂಗ್. ಯಾವುದು ಸರಿಯಾಗಿಲ್ಲ ಕೇಳಿದಾನೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ತಪ್ಪಾಗಿರೋ ಜನಪದ ಪ್ರಕಾರ ಹೇಳ್ಬೇಕು. ಕಂಸಾಳೆ ಮಹದೇಶ್ವರ ಸ್ವಾಮಿ ಕಂಸಾಳೆ ಮಾಡ್ಕೊಂಡು ಹೋಗ್ತಾರೆ. ಮಂಟೇಸ್ವಾಮಿ ನೀಲ್ಗಾರರು. ಓಕೆ, ತಂಬೂರಿ ಇಟ್ಕೊಂಡಿರ್ತಾರೆ ನೀಲ್ಗಾರರು. ಚೌಡಿಕೆಯವರು ರೇಣುಕಾ ಯಲ್ಲಮ್ಮ ದೇವಿ ಕಡೆ ಬರ್ತಾರೆ, ಹೌದು. ಗಣಿಯವರು ಆಕ್ಚುಲಿ ಗೊರವರು, ಮೈಲಾರಿ ಗೊರವರು ಆಗ್ಬೇಕಿದು. ಓಕೆ, ಇದು ಗೊರವರು ಆಗ್ಬೇಕು. ಸೊ ಆಪ್ಷನ್ 4 ತಪ್ಪಾಗಿದೆ. ಸೊ 4ನೇದು ರೈಟ್ ಆನ್ಸರ್. ವೀರರೈವರ ನೋಯಿಸೆನು ರಾಜೀವ ಸಕಾನೆನು. ಇಲ್ಲಿ ರಾಜೀವ ಸಖ ಅಂದ್ರೆ ಯಾರು ಸರ್? ರಾಜೀವ ಸಖ ಅಂದ್ರೆ ಸೂರ್ಯ. ಒಗಟನ್ನು ಬಿಡಿಸಿ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂದ್ರೆ ತಲೆ ಮೇಲೆ ನಾವು ಬೊಟ್ಟು ಇಡ್ತೀವಲ್ಲ, ಸೊ ಬೊಟ್ಟು ಇಸ್ ದ ರೈಟ್ ಆನ್ಸರ್. ನುಡಿಗಟ್ಟಿನ ಅರ್ಥ ತಿಳಿಸ್ಬೇಕು. ಕೈ ಎತ್ತು ಅಂತಂದ್ರೆ ನೀನು ಕೈ ಎತ್ತು ಅಂದ್ರೆ ಕೈ ಎತ್ಬಿಟ್ಟ ಅಂತೀವಿ ಅಲ್ವಾ. ಆ ಒಳ ಅರ್ಥ ಏನಲ್ಲಿಗೆ ನಂಬಿಕೆ ದ್ರೋಹ ಮಾಡ್ದ ಅವನು ಅಂತ. ಕೈ ಎತ್ಬಿಟ್ರು ಅವರು, ನಂಬಿಕೆ ಇಟ್ಟಿದೆ ಕೈ ಎತ್ಬಿಟ್ರು ಅಂತ. ಅಭಿಜ್ಞ ಈ ಪದದ ವಿರುದ್ಧಾತ್ಮಕ ಅನಭಿಜ್ಞ. ನೆಕ್ಸ್ಟ್ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಪಂಪ ಪ್ರಶಸ್ತಿ ಯಾರು ಭಾಜನಾಗಿದ್ದಾರೆ ಅಂತ. ಈ 3 ಪ್ರಶಸ್ತಿ ಕುವೆಂಪುರವರಾಗಿದ್ದಾರೆ, ಶಿವರಾಮ ಕಾರಂತರಾಗಿದ್ದಾರೆ, ಚಂದ್ರಶೇಖರ್ ಕಂಬಾರ ಆಗಿದ್ದಾರೆ. ಇವ್ರಿಗೆ ಪಂಪ ಪ್ರಶಸ್ತಿ ಸಿಕ್ಕಿಲ್ಲ. ಪಂಪ ಪ್ರಶಸ್ತಿ ಸಿಕ್ಕಿಲ್ಲ. ಹಾಗಾಗಿ 1, 3, 4 ಇಸ್ ದ ರೈಟ್ ಆನ್ಸರ್. ಕೆಳಗಿನಲ್ಲಿ ಶುದ್ಧ ರೂಪ ಯಾವುದು? ವದ್ವಾನ್ವೇಷಣೆ. ವದ್ವಾನ್ವೇಷಣೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇದಿಷ್ಟು ಕನ್ನಡ ಆಗಿದೆ ಸ್ನೇಹಿತರೆ. ಈಗ ಇಂಗ್ಲಿಷ್ ತಗೊಳ್ಳೋಣ, ಕಂಪ್ಯೂಟರ್ ತಗೊಳ್ಳೋಣ. ಕೆಳಗಿದ ಯಾವ ಸಂಪರ್ಕ ತಂತ್ರಜಾಲ ನಕ್ಷೆಯ ವಿಫಲತೆ ಏಕ ಬಿಂದುವಿಗೆ ಅತ್ಯಂತ ಅವಕಾಶವನ್ನು ನೀಡುತ್ತದೆ? ಸ್ಟಾರ್. ಟೋಪೋಲಜಿ ನೆಟ್ವರ್ಕ್, ಸ್ಟಾರ್, ರಿಂಗ್, ಬಸ್ ಅಂತೆಲ್ಲ ಬರುತ್ತೆ ನೋಡಿ ಅದು. ನೆಕ್ಸ್ಟ್ ಇಲ್ಲೇನಿದೆ, ಇದು ಇಂಗ್ಲಿಷ್ ಓದ್ತೀನಿ ಇದನ್ನ, ಯಾಕಂದ್ರೆ ವೆಬ್ ಕ್ರಾಲರ್, ವೆಬ್ ಬ್ರೌಸರ್ ಇದು. ದ ಪ್ರೈಮರಿ ಫಂಕ್ಷನ್ ಆಫ್ ಡ್ಯಾಶ್ ಇಸ್ ದ ಇಂಡೆಕ್ಸ್ ವೆಬ್ ಪೇಜ್ ಆಫ್ ಸರ್ಚ್ ಎಂಜಿನ್. ಸರ್ಚ್ ಮಾಡಿದಾಗ ನಮ್ಗೆ ಎಲ್ಲೆಲ್ಲೋ ಏನೇನೋ ಸಿಗುತ್ತೆ. ಇದನ್ನೆಲ್ಲ ಮಾಡಿದೀವಿ ನಾವು ಈ ಕಂಪ್ಯೂಟರ್ ಅಲ್ಲಿ. ಅಂದ್ರೆ ಅದು ಹೆಂಗ್ ಹುಡುಕುತ್ತೆ? ಜಾಲ ಹಾಕುತ್ತೆ. ಯಾವುದು? ವೆಬ್ ಕ್ರಾಲರ್ ಇಸ್ ದ ರೈಟ್ ಆನ್ಸರ್. ಇದು ಡ್ಯಾಶ್ ಇಸ್ ಅ ಸಾಫ್ಟ್ವೇರ್ ಅಪ್ಲಿಕೇಶನ್ ಯೂಸ್ ಟು ಆಕ್ಸೆಸ್ ವ್ಯೂ ಟ್ಯಾಬ್. ವೆಬ್ ಬ್ರೌಸರ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, 73ನೇ ಕ್ವಶನ್ ಬಂದ್ಬೋಣ ಇಲ್ಲಿ ಮೇಲ್ಗಡೆ. ಡ್ಯಾಶ್ ಇಸ್ ಅಡ್ರೆಸ್ ಚೇಂಜ್ ಆಟೋಮೆಟಿಕಲಿ ಅಂಡ್ ಈಸ್ ಅಸೈನ್ ಬೈ DHCP ಸರ್ವರ್. ಇದಕ್ಕೆ ಸ್ಟ್ಯಾಟಿಕ್ ಇರುತ್ತೆ, ಡೈನಮಿಕ್ ಇರುತ್ತೆ. ಸೊ ಬೋತ್ ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಡ್ಯಾಶ್ ಇಸ್ ಯೂಸ್ ಫಾರ್ ಅಥವಾ ಡ್ಯಾಶ್ ವೆಬ್ ಅನ್ನು ಆಧಾರಿತ ಇಮೇಲ್ ಸೇವೆಗಳು ಪಡೆಯಲು ಬಳಸಿಕೊಂಡ್ರೆ ಡ್ಯಾಶ್ ಅನ್ನು ಮೇಲ್ ಸರ್ವರ್ ಇಮೇಲ್ಗಳಿಗೆ ಕಳಿಸಲಾಗ್ತದೆ. ಅಂದ್ರೆ ನಾವು ವೆಬ್ ಆಕ್ಸೆಸ್ಗೆ HTTPS ಯೂಸ್ HTTP ಅಥವಾ HTTPS ಯೂಸ್ ಮಾಡ್ತೀವಿ. ಮೇಲ್ ಕಳ್ಸಕ್ಕೆ SMTP ಯೂಸ್ ಮಾಡ್ತೀವಿ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈ ಕೆಳಗಿನ ಯಾವ ತಂತ್ರವನ್ನು ಒಂದು ಇಮೇಲ್ ಕಳುಹಿಸಿದ ವ್ಯಕ್ತಿಯ ಗುರುತನ್ನು ಮರೆಮಾಚಲು ಬಳಸ್ತಾರೆ? ಅಂದ್ರೆ ನಿಮ್ಗೆ ಸ್ಪ್ಯಾಮ್ ಮೇಲ್ಗಳು ಬರ್ತಾ ಇರುತ್ತೆ, ಅವ್ರ ಇಮೇಲ್ ಕರೆಕ್ಟ್ ಆಗಿ ಇರಲ್ಲ, ಏನೋ ಬೇರೆ ಬೇರೆ ಅವ್ರದ್ದು ಒರಿಜಿನಲ್ ಇಮೇಲ್ ಇರಲ್ಲ. ಅದನ್ನ ಸ್ಪೂಫಿಂಗ್ ಅಂತ ಕರಿತೀವಿ. ಏನೋ ಸ್ಪೂಫಿಂಗ್. ನೆಕ್ಸ್ಟ್ ಇಲ್ಲಿ ಉಲ್ಟಾ ಕೊಟ್ಬಿಟ್ಟಿದ್ದಾನೆ ನೋಡಿ. CC ರೆಸಿಪಿಯೆಂಟ್ಸ್ ಆರ್ ಹಿಡನ್. CC ಅಲ್ಲ, BCC ಹಿಡನ್ ಆಗ್ಬೇಕು, CC ವಿಸಿಬಲ್ ಇರಬೇಕು. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ತಪ್ಪು. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲೇ ಪಕ್ಕಕ್ಕೆ ಬಂದ್ಬೋಣ. ಇಲ್ಲಿ ವಿಚ್ ಇಸ್ ಯೂಸ್ ಟು ಕ್ರಿಯೇಟ್ ಎ ಡ್ರಾಪ್ ಕ್ಯಾಪ್. ಡ್ರಾಪ್ ಕ್ಯಾಪ್ ನ ಕ್ರಿಯೇಟ್ ಮಾಡಕ್ಕೆ ಇನ್ಸರ್ಟ್ ಮತ್ತೆ ಡ್ರಾಪ್ ಕ್ಯಾಪ್ ನ ಯೂಸ್ ಮಾಡ್ತೀವಿ. ಇನ್ಸರ್ಟ್, ಡ್ರಾಪ್ ಕ್ಯಾಪ್. ಇದೆಲ್ಲ ನಾವು ಡೀಟೇಲ್ ಆಗಿ ಮಾಡೋಣ ಸ್ನೇಹಿತರೆ. ಕೀ ಆನ್ಸರ್ ತಿಳ್ಕೊಳ್ಳಿ ಸಾಕು, ತುಂಬಾ ಡೀಟೇಲ್ ಹೋಗೋದು ಬೇಡ ಇದರಲ್ಲಿ. ಕೀ ಆನ್ಸರ್ ಅಲ್ಲಿ ನಾವು ಸಪರೇಟ್ ಆಗಿ ನಾವು ಈ ಒಂದು ಸೀರೀಸ್ಗಳನ್ನ ಕಂಪ್ಯೂಟರ್ ಸಪರೇಟ್ ತಗೊಳ್ಳೋ, ಇಂಗ್ಲಿಷ್ ಸಪರೇಟ್ ಅಲ್ಲಿ ನಾನು ಡೀಟೇಲ್ ಆಗಿ ಮಾಡೋಣ. ನೆಕ್ಸ್ಟ್ ಒಂದು ಇಮೇಲ್ ಸಹಿಯು ವಿಶಿಷ್ಟವಾಗಿ ಇಮೇಲ್ ನ ಕೆಳಭಾಗದಲ್ಲಿ ನಾವು ಸಿಗ್ನೇಚರ್ ಆಗಿ ಲಾಸ್ಟ್ ಅಲ್ಲಿ ಹಾಕೋದು, ಕೊನೆಯಲ್ಲಿ ಇಸ್ ದ ರೈಟ್ ಆನ್ಸರ್. ಎಂಡ್. The smallest unit of data bit ಅಂತ ಕರಿತೀವಿ. Bit is the smallest and dash is the program that protects computer virus. Antivirus ಇಂದ ಪ್ರೊಟೆಕ್ಟ್ ಮಾಡೋದು ಯಾವುದು ಸರ್? ವೈರಸ್ ಇಂದ ಆಂಟಿವೈರಸ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬಿಟ್ ಅಂಡ್ ಆಂಟಿವೈರಸ್. ನೆಕ್ಸ್ಟ್ ಇಲ್ಲೇನ್ ಕೇಳಿದಾನೆ? ಎ ಮೌಸ್ ಇಸ್ ಇನ್ಪುಟ್ ಡಿವೈಸ್ ಕರೆಕ್ಟ್. ರ್ಯಾಮ್ ಇಸ್ ನಾನ್ ವೊಲಟೈಲ್ ಅಂತ ಕೊಟ್ಟಿದ್ದಾನೆ. ಇದೊಂದು ಇಟ್ ಇಸ್ ಅ ವೊಲಟೈಲ್ ಮೆಮೊರಿ. ಸ್ವಿಚ್ ಆಫ್ ತಕ್ಷಣ ಮೆಮೊರಿ ಸೇವ್ ಮಾಡಲಿಲ್ಲ ಅಂದ್ರೆ ಹೊಟ್ಟೋಗ್ಬಿಡುತ್ತೆ. ದಿಸ್ ಕಾ ವೊಲಟೈಲ್. ಸೊ ಆಪ್ಷನ್ 1 ಕರೆಕ್ಟ್, 2 ತಪ್ಪು. ಹಾಗಾಗಿ ಟ್ರೂ ಅಂಡ್ ಫಾಲ್ಸ್ ಅಂತ ಇದೆಯಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ವೊಲಟೈಲ್ ಮೆಮೊರಿ ಅಂತ ಕರಿತೀವಿ. ನೆಕ್ಸ್ಟ್ ಈ ಕೆಳಗಿನ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬಹುವಿಧ ಪ್ರೋಗ್ರಾಮಿಂಗ್ ಮಟ್ಟವನ್ನು ನಿಯಂತ್ರಿಸುತ್ತದೆ? ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮ್ಯಾಕ್ಸಿಮೈಸ್ ಬಟನ್, ಇಲ್ಲಿ ನೋಡಿ, ಇಲ್ಲಿ ನನ್ನ ಕರ್ಸರ್ ನೋಡಿ, ಇಲ್ಲಿ ಕರ್ಸರ್ ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತೆ ಕ್ಲೋಸ್ ಇದೆಯಲ್ಲ, ಅದು ಎಲ್ಲಿರುತ್ತೆ? ಅದು ಯಾವ ಬಾರ್? ಇದು ಟೈಟಲ್ ಬಾರ್ ಅಲ್ಲಿ ಇರುತ್ತೆ. ಕೆಳಗಿನ ಉಳಿದ ಯಾವುದು ಆಪರೇಟಿಂಗ್ ಸಿಸ್ಟಮ್ ಪ್ರಾಥಮಿಕ ಕಾರ್ಯ ಅಲ್ಲ? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಅದರ ಪ್ರಾಥಮಿಕ ಕಾರ್ಯ ಅಲ್ಲ. ಡೇಟಾಬೇಸ್, ಅರ್ಥಮೆಟಿಕ್ ಆಪರೇಷನ್ ಇದು ಅದರ ಪ್ರಾಥಮಿಕ ಕಾರ್ಯ ಅಲ್ಲ.
ನೆಕ್ಸ್ಟ್ ಇಲ್ಲಿ ಸ್ಟೈಲ್ಸ್ ಇನ್ MS ವರ್ಡ್ ಕ್ಯಾನ್ ಬಿ ಯೂಸ್ ಟು ಎನ್ಶೋರ್ ಕನ್ಸಿಸ್ಟೆಂಟ್ ಫಾರ್ಮ್ಯಾಟಿಂಗ್ ಥ್ರೂ ಔಟ್ ದ ಡಾಕ್ಯುಮೆಂಟ್. ಈಗ ನಿಮಗೆ ಹಿಂಗಿರುತ್ತೆ ABCD, ಒಂದು ದೊಡ್ಡ ಏನು ಈ ತರ ಎಲ್ಲ ನೀವು ನೋಡ್ಬೋದು PPTಗಳಲ್ಲಿ ಅಥವಾ MS ವರ್ಡ್ಗಳಿರುತ್ತೆ. ಎಸ್ ಸ್ಟೈಲ್ಸ್ ಅಂತ ಕರಿತೀವಿ. ಎಸ್ ದಿಸ್ ಇಸ್ ಕರೆಕ್ಟ್. ಬಟ್ ಇದು ಕ್ಯಾನ್ ಬಿ ಓನ್ಲಿ ಅಪ್ಲೈಡ್ ಟು ಹೆಡ್ಡಿಂಗ್ ಅಂತ ಹೇಳಿ. ನೋ, ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ಎನಿವೇರ್. ಸೊ ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false. ಓಕೆ, ಸೊ ಆಪ್ಷನ್ 3 is the right answer. ನೆಕ್ಸ್ಟ್ 84 ಆಯ್ತು. 85ನೇದು, ಡ್ಯಾಶ್ ಅನ್ನು ಮಲ್ಟಿಪ್ಲೆಕ್ಸ್ ರೆಸಿಪಿಯೆಂಟ್ ಗಳಿಗೆ ವೈಯಕ್ತಿಕ ಪತ್ರ ಸೃಜಿಸೋದಕ್ಕೆ ಬಳಸಲಾಗ್ತದೆ. ಅಂದ್ರೆ ಮಲ್ಟಿಪಲ್ ರೆಸಿಪಿಯೆಂಟ್ ಸೇಮ್ ಎಷ್ಟೊಂದು ಜನ ಕಳಿಸ್ಬೇಕು, ಅದನ್ನ ಮೇಲ್ ಮರ್ಜ್. ನೋಡಿ, ಮೇಲ್ ಮರ್ಜ್ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ, ಬಟ್ ದ ವೇ ಆಫ್ ಆಸ್ಕಿಂಗ್ ಕ್ವಶನ್ ಇಸ್ ಡಿಫರೆಂಟ್. ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮಗೆ, ನಾವು ಕಂಪ್ಯೂಟರ್ ಸೀರೀಸ್ ಮಾಡ್ಬೇಕಾದ್ರೆ ಕೂಡ. ಸೊ ಹಾಗಾಗಿ ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವ ತರ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ಟು ಅಪ್ಲೈ ಹೆಡರ್ ಆರ್ ಫೂಟರ್ ದಟ್ ಅಪಿಯರ್ಸ್ ಆನ್ ಎವರಿ ಪೇಜ್ ಆಫ್ ದ ವರ್ಡ್ ಡಾಕ್ಯುಮೆಂಟ್ ಯು ಯೂಸ್ ದ ಡ್ಯಾಶ್ ಟ್ಯಾಬ್ ಅಂಡ್ ಸೆಲೆಕ್ಟ್ ಡ್ಯಾಶ್ ಅಂತಿದೆ. ಅಂದ್ರೆ ವಿ ಕ್ಯಾನ್ ಯೂಸ್, ಯಾವ ಟ್ಯಾಬ್ ಯೂಸ್ ಮಾಡ್ತೀವಿ ಅದಕ್ಕೆ ಹೇಳ್ತೀರಾ? ಎಸ್, ಇನ್ಸರ್ಟ್ ಅಂಡ್ ಹೆಡರ್ ಅಂಡ್ ಫೂಟರ್ ಅಲ್ವಾ? ಇನ್ಸರ್ಟ್ ಲೇಔಟ್? ಎಸ್, ಕಮೆಂಟ್ ಮಾಡಿ ಫಟಾಫಟ್ ಅಂತ. ಓಕೆ, MS Excel ನಲ್ಲಿ ನಾವು ಒಂದು ವ್ಯಾಲ್ಯೂ ಇರುತ್ತೆ ಫಸ್ಟ್ ರೋ. ಇಲ್ಲಿ ಬೇಕಾದ್ರೆ MS Excel ನಲ್ಲಿ ಯಾವ ಕಾರ್ಯ ಒಂದು ಕೋಷ್ಟಕಗಳ ಮೊದಲ ಸಾಲಿನಲ್ಲಿ ಒಂದು ಮೌಲ್ಯಕ್ಕಾಗಿ ಹುಡುಕುತ್ತಾರೆ ಮತ್ತು ನಿರ್ದಿಷ್ಟ ಸಾಲಿನಿಂದ ಅದೇ ಕಾಲಮ್ ಆ ಒಂದು ಮೌಲ್ಯ ಹಿಂತಿರುಗಿಸುತ್ತಾರೆ. ಅಂದ್ರೆ ನಮಗೆ ಒಂದು ಏನೋ ಬೇಕು, ಒಂದು ರೋ ಒಂದು ಕಾಲಮ್ ನಲ್ಲಿ ತಗೊಂಡ್ರೆ ನೀವು ಇನ್ ದ ಫಸ್ಟ್ ರೋ ಆಫ್ ಟೇಬಲ್ ಅಂಡ್ ರಿಟರ್ನ್ಸ್ ದ ವ್ಯಾಲ್ಯೂ ಇನ್ ದ ಸೇಮ್ ಕಾಲಮ್. ಫಸ್ಟ್ ರೋ ಆಫ್ ದ ಟೇಬಲ್ ಅಲ್ಲಿ ನೀವು ತಗೊಂಡ್ರೆ ಇಲ್ಲಿ ನಿಮ್ಗೆ ಏನಿರುತ್ತೆ, ಇಲ್ಲಿ ಹುಡುಕಿ ಅದನ್ನ ಇಲ್ಲಿ ಬರಿಬೇಕು. ಅದನ್ನ ವಿ ಲುಕ್ಅಪ್ ಅಂತ ಕರಿತೀವಿ. ವಿ ಲುಕ್ಅಪ್, ನಮ್ಗೆ ಏನ್ ಬೇಕು ಅದನ್ನ ಲುಕ್ಅಪ್ ಮಾಡೋದು. ಪೈವೋಟ್ ಟೇಬಲ್ ಅಂತಕ್ಕಂಥದ್ದು ನಿಮಗೆ ಏನ್ ಮಾಡುತ್ತೆ, ಇದು ನಿಮಗೆ ಒಂದು ಟೇಬಲ್ ಅಲ್ಲಿ ಏನ್ ಡೇಟಾ ಬೇಕು ಅದನ್ನ ಸಮ್ಮರೈಸ್ ಮಾಡ್ಕೊಡುತ್ತೆ, ನಿಮಗೆ ಅದು ಕಾಣಿಸುತ್ತೆ. ಓಕೆ, ಅಂಡ್ ಪಿವೋಟ್ ಚಾರ್ಟ್ ಅನ್ನೋದು ನಿಮಗೆ ಏನು ಡೇಟಾಸ್ ಇದೆ ಅದನ್ನ ನಿಮಗೆ ವಿಜುವಲೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸಮ್ಮರೈಸ್ ಡೇಟಾ ಅಂಡ್ ವಿಜುವಲೈಸ್ ಡೇಟಾ ಅಂದ್ರೆ ಏನಕ್ಕೆ ಕನ್ನಡದಲ್ಲಿ ದತ್ತಾಂಶ ಸಾರಾಂಶೀಕರಿಸಿದ ದತ್ತದ ದೃಶ್ಯೀಕರಣ ಅಂತಿದೆಯಲ್ಲ, ಆಪ್ಷನ್ 4. ನೆಕ್ಸ್ಟ್, TCP ಇಸ್ ಏನು? ಇಟ್ ಈಸ್ ಎ ಕನೆಕ್ಷನ್ ಓರಿಯೆಂಟೆಡ್ ಒಂದು ಕಂಟ್ರೋಲ್ ಪ್ರೋಟೋಕಾಲ್. ಇದು UDP ಕನೆಕ್ಷನ್ ಲೆಸ್ ಪ್ರೋಟೋಕಾಲ್ ಅಂತ ಕರಿತೀವಿ. ಆಪ್ಷನ್ 3, ಸಂಪರ್ಕಿತವಾದ ಸಂಪರ್ಕ ರಹಿತವಾದ ಇಸ್ ದ ರೈಟ್ ಆನ್ಸರ್. 2 ಡ್ಯಾಶ್ ನೋಡಿ, ಇವತ್ತಿನ ಒಂದು ಈ ಕ್ವಶನ್ ಪೇಪರ್ ಅಲ್ಲಿ 2ನೇ ರೀತಿ ಡ್ಯಾಶ್ ಕೇಳಿದ್ದಾನೆ. ಓಕೆ, ಕಂಪ್ಯೂಟರ್ ಒಂಥರ ಡಿಫ್ರೆಂಟ್ ಆಗಿ ಕ್ವಶನ್ ಗಳನ್ನ ಕೇಳಿದ್ದಾನೆ. ಎಸ್, ಈ ಕ್ವಶನ್ ಪೇಪರ್ ಅಲ್ಲಿ ನೋಡೋದಾದ್ರೆ ಸ್ನೇಹಿತರೆ ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಡೇಟಾ ಇಂಟು ಸ್ಮಾಲರ್ ಪ್ಯಾಕೆಟ್ಸ್ ಫಾರ್ ಟ್ರಾನ್ಸ್ಮಿಷನ್ ಓವರ್ ಎ ನೆಟ್ವರ್ಕ್ ಇಸ್ ಕಾಲ್ಡ್ ಫ್ರಾಗ್ಮೆಂಟೇಷನ್ ಅಥವಾ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಒಂದ್ಸಲ ಸೆಗ್ಮೆಂಟೇಷನ್ ಬದಲು ಫ್ರಾಗ್ಮೆಂಟೇಷನ್ ಅಂತ ಕೂಡ ಕೊಟ್ಟಿರ್ತಾನೆ. ಸೊ ಇಲ್ಲಿ ಸೆಗ್ಮೆಂಟೇಷನ್ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಡು ಯು ಅಪ್ಲೈ ಡಬಲ್ ಲೈನ್ ಸ್ಪೇಸ್? ಒಂದು ಲೈನ್ ಗಳ ನಡುವೆ ಸ್ಪೇಸ್ ಡಬಲ್ ಇರಬೇಕು. ಈ ಸ್ಪೇಸ್ ಡಬಲ್ ಇರಬೇಕು. ಅದನ್ನ ಹೋಮ್ ಪೇಜ್ ಹೋಗಿ ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ 2.0 ಅಂತ ಕೊಟ್ರೆ ಬರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. The home tab is the PowerPoint caption comes to insert text and image. That insert, ಇಲ್ಲಿ ರೈಟ್ ಆನ್ಸರ್ ಯಾವುದು ಗೊತ್ತಾ? ಆಪ್ಷನ್ 1 ತಪ್ಪು, ಆಪ್ಷನ್ 2 ಕರೆಕ್ಟ್. ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಓಕೆ, 93ನೇ ಕ್ವಶನ್ ಬರ್ತೀನಿ. ಇವೆಲ್ಲ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಲ್ಲಿ ಥೀಮ್ಸ್ ನಮಗೆ ಡಿಸೈನ್ ಟ್ಯಾಬಲ್ ಇರುತ್ತೆ. ಓಕೆ, ದ ಕೀಬೋರ್ಡ್ ಶಾರ್ಟ್ ಕಟ್ ಯೂಸ್ ಟು ಇನ್ಸರ್ಟ್ ನ್ಯೂ ಕಮೆಂಟ್. ನೀವು ಹೊಸ ಕಮೆಂಟ್ ಒಂದು ಅದೇ ಒಂದು ಎಕ್ಸಿಸ್ಟಿಂಗ್ ಸ್ಲೈಡ್ ಅಲ್ಲಿ ಹಾಕ್ಬೇಕು ಅಂದ್ರೆ Ctrl+Alt+M ನಾವು ಟೈಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಹೊಂದಿಸಿ ಬರೀಬೇಕು ಯಾವ್ದು ಕರೆಕ್ಟ್ ಆನ್ಸರ್ ಅಂತ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, ಇಲ್ಲಿ ಕನ್ನಡದಲ್ಲಿ ತೋರಿಸ್ತೀನಿ. Ctrl+Shift ಬುಲೆಟ್ ಪಾಯಿಂಟ್. ಸೊ ಎಗೆ ರೈಟ್ ಆನ್ಸರ್ 1, ಬಿಗೆ 2, ಸಿಗೆ 3, ಡಿಗೆ 4 ಅವನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮುಲಾ ಇನ್ MS Excel ಕ್ಯಾನ್ ಯೂಸ್ ಟು nth ಲಾರ್ಜೆಸ್ಟ್ ವ್ಯಾಲ್ಯೂ? ಒಂದು ಲೈನ್ ಅಲ್ಲಿ ಅಥವಾ ಒಂದು ಇದರಲ್ಲಿ ಕಾಲಮ್ ಅಲ್ಲಿ ಎಷ್ಟೊಂದಿರುತ್ತೆ, ಅದರಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಕಂಡುಹಿಡಬೇಕು, ಲಾರ್ಜ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ A1 to A10 ಅದರಲ್ಲಿ nth ಲಾರ್ಜ್, ನಮಗೆ ಸೆಕೆಂಡ್ ಲಾರ್ಜೆಸ್ಟ್ ಬೇಕು ಅಂತ ಕಂಡುಹಿಡಬಹುದು, ಥರ್ಡ್ ಲಾರ್ಜೆಸ್ಟ್ ಕಂಡುಹಿಡಬಹುದು ಅಥವಾ ಫಸ್ಟ್ ಲಾರ್ಜೆಸ್ಟ್ ಕಂಡುಹಿಡಬಹುದು. ನೆಕ್ಸ್ಟ್, ಡ್ಯಾಶ್ ಕಾರು ವಿವಿಧ ಮಾನದಂಡಗಳನ್ನು ಪೂರೈಸುವ ಶ್ರೇಣಿಯಲ್ಲಿ ಅತ್ಯಂತ ಸಣ್ಣ ಮೌಲ್ಯಕ್ಕೆ ಹಿಂತಿರುಗುತ್ತದೆ. ಆದರೆ MS Excel ನಲ್ಲಿ ಬಹುವಿಧ ಮಾನದಂಡಗಳನ್ನು ಪೂರೈಸುವ ಶ್ರೇಣಿಯಲ್ಲಿ ಅತ್ಯಧಿಕ ಮೌಲ್ಯಕ್ಕೆ ಡ್ಯಾಶ್ ಕಾರು ಹಿಂದಿರಿಸುತ್ತೆ. ಅಂತಂದ್ರೆ ಒಂದು ಸ್ಮಾಲೆಸ್ಟ್ ವ್ಯಾಲ್ಯೂ, ಒಂದು ರೇಂಜ್ ಆಫ್ ಸೆಟ್ಸ್, ಒಂದು ರೇಂಜ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಂಬರ್ಸ್ ಗಳು ಇರ್ತವೆ ಇಲ್ಲಿ. ಅದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಮಲ್ಟಿಪಲ್ ಕ್ರೈಟೀರಿಯಾಗಳಲ್ಲಿ, ಅದರ ಲಾರ್ಜೆಸ್ಟ್ ವ್ಯಾಲ್ಯೂ ಮಲ್ಟಿಪಲ್ ಕ್ರೈಟೀರಿಯಾಗಳಲ್ಲಿ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂತ. MINIFS MAXIFS ಅಂತ ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಕಂಪ್ಯೂಟರ್ ನಾವು ಇನ್ಪುಟ್ ಕೊಟ್ಟಾಗ ಅದು ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ ಕೇಳಿದ್ದಾನೆ. ಒಂದು ಸೀಕ್ವೆನ್ಸ್ ಆಫ್ ಪ್ರೋಸೆಸ್ ಆಫ್ ಡೇಟಾ ಕಂಪ್ಯೂಟರ್ ಅಲ್ಲಿ ಹೆಂಗಾಗುತ್ತೆ ಅಂತ. ಫಸ್ಟ್ ಇನ್ಪುಟ್, ಆಮೇಲೆ ಪ್ರೊಸೆಸಿಂಗ್, ಆಮೇಲೆ ಔಟ್ಪುಟ್, ಆಮೇಲೆ ಸ್ಟೋರೇಜ್. ಸೊ ಆಪ್ಷನ್ 2.
ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಇನ್ಪುಟ್ ಡಿವೈಸ್ ABCD ಕೊಟ್ಟಿದ್ದಾನೆ. ಇನ್ಪುಟ್ ಡಿವೈಸ್ ಯಾವುದು ಅಂತ ಹೇಳಬೇಕು. ನೋಡಿ, ಇಲ್ಲಿ ಸ್ಪೀಕರ್ ಈಸ್ ನಾಟ್ ಇನ್ಪುಟ್ ಡಿವೈಸ್. ಇಲ್ಲಿ ಎಲ್ಲ ಆಪ್ಷನ್ ಇನ್ಪುಟ್ ಡಿವೈಸ್ ಇದೆ, ಇಲ್ಲೂ ಕೂಡ ಎಲ್ಲ ಆಪ್ಷನ್ ಇನ್ಪುಟ್ ಡಿವೈಸ್ ಇದೆ. ಇಲ್ಲಿ ಸ್ಪೀಕರ್ ಹೇಗಿದೆ, ಔಟ್ಪುಟ್ ಡಿವೈಸ್ ಇದು. ಸೊ B and C ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲ ಆಪ್ಷನ್ ಇನ್ಪುಟ್ ಡಿವೈಸ್ ಇರೋ ಜಾಯ್ಸ್ಟಿಕ್, ಟಚ್ ಸ್ಕ್ರೀನ್, ಮೌಸ್, ಮೈಕ್ರೋಫೋನ್ ಅಂದ್ರೆ ಏನೋ ಮೈಕ್ ಇಟ್ಕೊಂಡು ಮಾತಾಡ್ತೀವಿ, ಅದು ಮಾತಾಡೋದು. ಓಕೆ, ದಟ್ ಇಸ್ ಕಾಲ್ಡ್, ನಾವು ಎಂತ ಕರಿತೀವಿ, ಇನ್ಪುಟ್ ಡಿವೈಸ್. ಲೈಟ್ ಪೆನ್, ಈಗ ನಾನು ಇಲ್ಲಿ ಪೆನ್ ಯೂಸ್ ಮಾಡ್ತೇನೆ ನೋಡಿ, ನಾನು ಇಲ್ಲಿ ಬರಿತಾ ಇದ್ದೇನೆ, ದಟ್ ಇಸ್ ಲೈಟ್ ಪೆನ್, ದಟ್ ಇಸ್ ಇನ್ಪುಟ್ ಡಿವೈಸ್. ಓಕೆ, ಸೊ B and C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಕ್ಚುಲಿ 2 ಕರೆಕ್ಟ್. ಕಂಪೈಲರ್ ಅಂತಕ್ಕಂಥದ್ದು ಹೈ ಲೆವೆಲ್ ಲಾಂಗ್ವೇಜ್ ಇಂದ ಲೋ ಲೆವೆಲ್ ಲಾಂಗ್ವೇಜ್ ಅಥವಾ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ಇಂಟರ್ಪ್ರಿಟರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ಸೊ 2 ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಓಕೆ, 2 ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ಮುಗೀತು ಸ್ನೇಹಿತರೆ, ಇಷ್ಟೇ ಕ್ವಶನ್. ಸೊ ಇಲ್ಲಿ ನೋಡಿ, ಇದು Q ಸೀರೀಸ್ ನಾನು ಮಾಡಿರ್ತಕ್ಕಂಥದ್ದು. ಸೊ ಈ ಪೇಪರ್ 2 ಕಮ್ಯುನಿಕೇಶನ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ನೋಡಿದಾಗ ನಿಮಗೆ ಇಂಗ್ಲಿಷ್ ಈಸಿ ಇದೆ, ಓಕೆ, ಕನ್ನಡ ಮಾಡರೇಟ್ ಆಗಿದೆ. ನಾನು ನಿಮ್ಗೆ ಹೇಳಿದ್ದೆ, ಸ್ವಲ್ಪ ನಿಮಗೆ ಕಂಪ್ಯೂಟರ್ ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸಿರುತ್ತೆ. ಕಂಪ್ಯೂಟರ್ ನಿಮಗೆ ಸ್ವಲ್ಪ ಒಂದ್ ರೀತಿ ಏನೋ ಕ್ವಶನ್ ಫಾರ್ಮೆಟ್ ಸ್ವಲ್ಪ ಚೇಂಜ್ ಇದೆ. ಡಬಲ್ ಡ್ಯಾಶ್ ಕೊಟ್ಟಿರತಕ್ಕಂಥದ್ದಾಗಿರ್ಬೋದು, ಮತ್ತೆ ಹೇಳಿಕೆ ಈ ತರ ಕಂಪ್ಯೂಟರ್ ಒಂದು ಕೇಳ್ತಾನೆ ಇರಲಿಲ್ಲ, ಸೊ ಆ ತರ ಕೊಟ್ಟಿರೋದಾಗಿರ್ಬೋದು. ಸೊ ಈ ತರ ನೋಡಿದಾಗ ನಿಮಗೆ ಕಂಪ್ಯೂಟರ್ ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ. ನಾನು ನಿಮಗೆ ಹೇಳ್ತಾನೆ ಇರ್ತಿದ್ದೆ ಸ್ನೇಹಿತರೆ, ಏನು, ಯಾವಾಗ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಯಾವುದೇ ಆಗ್ಲಿ, ಯಾವ್ದ್ರ ಒಂದ್ ಸೆಕ್ಷನ್ ನಾವು ವಿಡಿಯೋ ಸರಣಿಗಳು ಮಾಡ್ಬೇಕಾದ್ರೆ ಒಂದ್ ಸೆಕ್ಷನ್ ಡಿಫಿಕಲ್ಟಿ ಇದ್ದೇ ಇರುತ್ತೆ. 2 ಸೆಕ್ಷನ್ ಸ್ವಲ್ಪ ಈಸಿ ಟು ಮಾಡರೇಟ್ ಇದೆ, 1 ಸೆಕ್ಷನ್ ಮಾತ್ರ ಡಿಫಿಕಲ್ಟಿ ಇದ್ದೇ ಇರುತ್ತೆ. ಒಂದ್ಸಲ ಕಂಪ್ಯೂಟರ್ ಡಿಫಿಕಲ್ಟಿ ಕೊಡ್ತಾನೆ, ಒಂದ್ಸಲ ಕನ್ನಡ ಡಿಫಿಕಲ್ಟಿ ಕೊಡ್ತಾನೆ, ಒಂದ್ಸಲ ಇಂಗ್ಲಿಷ್ ಡಿಫಿಕಲ್ಟಿ ಕೊಡ್ತಾನೆ. ಸೊ ಇದು ದಟ್ ಈಸ್ ದ ನಾರ್ಮಲ್ ಪ್ರೊಸೀಜರ್. ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಬರ್ತಿದ್ದೀನಿ ಇದನ್ನ. ಓಕೆ, ಸೊ ಈ ಸಲ ಕಂಪ್ಯೂಟರ್ ಸ್ವಲ್ಪ ಡಿಫಿಕಲ್ಟಿ ಕೊಟ್ಟಿದ್ದಾನೆ, ಬಟ್ ಬೇರೆ 2 ಸೆಕ್ಷನ್ಸ್ ನೀವು ಮ್ಯಾನೇಜ್ ಮಾಡಬಹುದು. ಓಕೆ, ನೋಡೋಣ ಏನಾಗುತ್ತೆ. ಕಟ್ ಆಫ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದನ್ನ ನಾವು ಒಂದು ಪೋಲ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಮಾಡಿರ್ತಕ್ಕಂಥ ಎಲ್ಲ 100+ ನಾವು ವಿಡಿಯೋ ಸೇನೆಗಳು ಎಲ್ಲ ಏನಿದ್ವು, ಲಿಂಕ್ಸ್ ಗಳನ್ನ ಕೊಡ್ತೀನಿ, ಬೇಕಾದ್ರೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಓದಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅಂಡ್ ಪೇಪರ್ 1 ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ, ಕೀ ಆನ್ಸರ್ಸ್ ಚೆಕ್ ಮಾಡಿ, ಆ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರೆ, ಪುನೀತ್ ಫೋರಂ ಅಂತ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.